ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಭುಗಿಲೆದ್ದಿದೆ ಆಕ್ರೋಶ. ಟಿಕೆಟ್ ದರ ಏರಿಕೆಯನ್ನು ಖಂಡಿಸಿ ಕನ್ನಡ ಸಂಘಟನೆಗಳ ಕಿಚ್ಚು ಜೋರಾಗಿದೆ. ಕನ್ನಡ ಪರ ಹೋರಾಟಗಾರರಿಂದ ವಿನೂತನವಾದಂತಹ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಶಾಂತಿನಗರದ ಬಿಎಂಆರ್ಸಿಯ ಮುಖ್ಯ ಕಚೇರಿಗೆ ಮುತ್ತಿಗೆಗೆ ಯತ್ನ ಹಾಕಿದ್ದಾರೆ. ಕೋಳಿ ಹಾಗೆ ಅಕ್ಕಿ, ಬೇಳೆ, ಹಾಲು, ಸೋಪನ್ನು ತಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಬಳಿ ದುಬಾರಿ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಹಣವಿಲ್ಲ, ದಿನಸಿ ವಸ್ತುಗಳನ್ನು ತೆಗೆದುಕೊಂಡು ನಮಗೆ ಟಿಕೆಟ್ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಎಂಆರ್ಸಿಎಲ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಧರಣಿಯನ್ನು ಮಾಡ್ತಾ ಇದ್ದು, ಮೆಟ್ರೋ ಟಿಕೆಟ್ ದರವನ್ನ ಹೆಚ್ಚಳ ಮಾಡದಂತೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದ್ದಾರೆ. ಕಿರಣ್ ಸೂರ್ಯ, ಮೆಟ್ರೋ ಟಿಕೆಟ್ ದರ ಏರಿಕೆಯ ಬೆನ್ನಲ್ಲೇ ವಿಭಿನ್ನವಾಗಿ ಕನ್ನಡ ಪರ ಹೋರಾಟಗಾರರು ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಯಾವ ರೀತಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ, ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಹೌದು ಶಕುಂತಲಾ, ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನು ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಇವತ್ತು ವಿನೂತನವಾಗಿ ಪ್ರತಿಭಟನೆ ಮಾಡಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗ್ತಿರುವಂಥದ್ದು. ಸದ್ಯ ನಾನೀಗ ಶಾಂತಿನಗರದ ಬಿಎಂಆರ್ಸಿಎಲ್ ಮುಖ್ಯ ಕಚೇರಿಯ ಮುಂಭಾಗದಲ್ಲಿದ್ದೀನಿ. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಸವರಾಜ ಪಡಕೋಟಿ ಅವರ ನೇತೃತ್ವದಲ್ಲಿ ಇವಾಗ ಪ್ರತಿಭಟನೆ ಕೂಡ ಆರಂಭ ಆಗಿರುವಂಥದ್ದು. ಅಂದರೆ ನಮ್ಮ ಮೆಟ್ರೋ ಪದೇ ಪದೇ ದರ ಏರಿಕೆ ಮಾಡ್ತಿರುವಂತರ ವಿರುದ್ಧವಾಗಿ ವಿನೂತನವಾಗಿ ಇವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ನೀವು ಏರಿಕೆ ಮಾಡುವಂತಹ ದರವನ್ನು ಕೊಡಲಿಕ್ಕೆ ನಮ್ಮ ಬಳಿ ಹಣವಿಲ್ಲ, ನಮ್ಮ ಮನೆಯಲ್ಲಿರುವಂತಹ ದಿನಸಿ, ಕೋಳಿ, ಹಾಲು, ಸೋಪು, ಶಾಂಪು ಇಂಥವನ್ನೆಲ್ಲವನ್ನು ಕೂಡ ಕೊಡ್ತೀವಿ, ನಮಗೆ ಟಿಕೆಟ್ ಕೊಡಿ, ನಾವು ಕೂಡ ಮೆಟ್ರೋದಲ್ಲಿ ಓಡಾಡ್ತೀವಿ ಅನ್ನುವಂತಹ ಒಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಶಕುಂತಲಾ. ಎಲ್ಲರೂ ಹಾಲಿನ ಪ್ಯಾಕೆಟು, ಬೇಳೆ, ಅಕ್ಕಿ, ದಿನಸಿ ಎಲ್ಲವನ್ನು ಕೂಡ ತಂದಿದ್ದಾರೆ. ವಿನೂತನವಾಗಿ ತಮ್ಮ ಆಕ್ರೋಶವನ್ನು, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪಂಚೆ, ಶಾಲು, ತಲೆ ಮೇಲೆ ಟವಲ್ ಕೂಡ ಹಾಕ್ಕೊಂಡು ವಿನೂತನವಾಗಿ ಟೋಪಿಯನ್ನು ಕೂಡ ಧರಿಸ್ಕೊಂಡು ಬಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ಸೋಮವಾರದಿಂದ ದರವನ್ನು ಏರಿಕೆ ಮಾಡಬಾರ್ದು ಅನ್ನೋಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಸವರಾಜ ಪಡಕೋಟಿ ಅವರಿದ್ದಾರೆ. ಬಸವರಾಜ್ ಅವರೇ, ಏನು ಈ ವಿನೂತನವಾದಂತಹ ಪ್ರತಿಭಟನೆ? ಇವತ್ತೇನು ಮೆಟ್ರೋ ದರ ಏರಿಕೆ ಸಂದರ್ಭದಲ್ಲಿ ಇವತ್ತು ನಾವು ಸ್ವಾಮಿ ನಮ್ಗೆ ಟಿಕೆಟ್ ತಗೊಂಡು ದುಡ್ಡು ಇಲ್ಲ, ಬೇಕಾದ್ರೆ ಹಾಲು ಕೊಟ್ಬಿಡ್ತೀವಿ, ರೇಷನ್ ಕೊಟ್ಬಿಡ್ತೀವಿ, ಟಿಕೆಟ್ ಕೊಟ್ಟು ನಮಗೆ ಓಡಾಡೋಕೆ ಅವಕಾಶ ಮಾಡಿಕೊಳ್ಳಿ. ರೈತರಿಗೆ ಸಾಕಷ್ಟು ಜನ ಇವತ್ತು ಗಾರೆ ಕೆಲಸ ಮಾಡೋರು ಮೆಟ್ರೋಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ. ಬೆಲೆ ಏರಿಕೆ ವರ್ಷದಲ್ಲಿ 2-3 ಸಲ ಬೆಲೆ ಏರಿಕೆ ಇರ್ತಾ ಇದ್ರೆ ಬಡ ಜನಗೆ ಹೆಂಗೆ ಓಡಾಡೋಕ್ಕಾಗುತ್ತೆ? ಇವತ್ತು ಕೂಲಿ ಕಾರ್ಮಿಕರು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ದರ ಏರಿಕೆ ಮಾಡಬಾರ್ದು ಸೋಮವಾರ. ಆ ರೀತಿಯಲ್ಲಿ ಏನೋ ದರ ಏರಿಕೆ ಮಾಡಿದ್ರೆ ಸೋಮವಾರದಿಂದ ಎಲ್ಲ ಮೆಟ್ರೋ ಸ್ಟೇಷನಲ್ಲಿ ಮುತ್ತಿಗೆ ಹಾಕಂತ ಕೆಲಸ ನಮ್ಮ ಕನಸೇನೆ ಮಾಡುತ್ತೆ. ಸರ್, ಈಗಾಗಲೇ ತಮಗೂ ಕೂಡ ಗೊತ್ತಿರ್ಬೋದು, ಮೊನ್ನೆಯಿಂದಲೇ TV9 ಕನ್ನಡ ಮೆಟ್ರೋ ಟಿಕೆಟ್ ದರ ಏರಿಕೆ ಸರಿಯಲ್ಲ, ಜನಸಾಮಾನ್ಯರು, ಮಧ್ಯಮ ವರ್ಗದವರು ಓಡಾಡ್ಲಿಕ್ಕೂ ಅವಕಾಶವನ್ನು ಕೊಡಿ, ಕಳೆದ ವರ್ಷವೇ 71% ಏರಿಕೆ ಮಾಡಿದ್ರಿ ಅಂತ ತಾವೇನು ಹೇಳ್ತೀರಾ ಸರ್? ಇವತ್ತು ನಮ್ಮ TV9 ಮಾಧ್ಯಮದಲ್ಲಿ ನೋಡಿದಕ್ಕೆ ನಮ್ಗೆ ಖುಷಿ ಆಯಿತು ಭಾಳ. ಅವರು TV9 ಬಂದದಕ್ಕೆ ನಾವು ಇವತ್ತೆಲ್ಲ ಎತ್ಕೊಂಡಿದ್ದೀವಿ. ನಾವು ಹೋರಾಟಗಾರರು ಇವತ್ತು TV9 ಒಳ್ಳೆ ಕೆಲಸ ಮಾಡ್ತಾ ಇದೆ, ಜನಸಾಮಾನ್ಯರು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು. ಅದರಿಂದ ನಾವು ಹೋರಾಟ ವಿಭಿನ್ನವಾಗಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಬೇಕಾದ್ರೆ ಹಾಲು ಕೊಟ್ಬಿಡ್ತೇವೆ, ಹಾಲು ಬೇಕಾದ್ರೆ ಗೌರ್ಮೆಂಟಿಗೆ ಕೊಡ್ತೀವಿ. ನಾವು ಬೇಕಾದ್ರೆ ನಾವು ದರ ಏರಿಕೆ ಮಾತ್ರ ಕೊಡೋಕ್ಕಾಗಲ್ಲ, ಕೂಡಲೇ ಅವಕಾಶ ಮಾಡಿಕೊಡ್ಬೇಕು ರೈತರಿಗೆ. ಇವತ್ತು ಕೋಳಿ ತಂದಿದ್ದೀವಿ, ಅಕ್ಕಿ ತಂದಿದ್ದೀವಿ, ರೇಷನ್ ತಂದಿದ್ದೀವಿ, ಬೇಕಾದ್ರೆ ಇವೆಲ್ಲ ಇಟ್ಕೊಂಬಿಡಿ, ನಮಗೆ ಅವಕಾಶ ಮಾಡಿಕೊಡಿ, ಬಡವರಿಗೆ, ರೈತ ಕುಟುಂಬದವರಿಗೆ ನಮಗೆ ಅವಕಾಶ ಮಾಡಿಕೊಡಿ ಮೆಟ್ರೋದಲ್ಲಿ ಅಂತೇಳಿ ನಮ್ಮ ಮನವಿ ಕೊಡ್ತಾ ಇದ್ದೀವಿ. ದೇಶದಲ್ಲಿ ಎಲ್ಲೂ ಇಲ್ಲದ ದರ ನಮ್ಮ ಮೆಟ್ರೋದಲ್ಲಿ ಇರುವಂತದ್ದು. ಅಂದ್ರೆ ಕೊಚ್ಚಿ ಇರ್ಬೋದು, ಮುಂಬೈ ಇರ್ಬೋದು, ಲಕ್ನೋ ಇರ್ಬೋದು, ಎಲ್ಲೂ ಇಲ್ಲದೆ ಇರುವಂತ ದರ ಇಲ್ಲಿ ಯಾಕೆ ಅಂತ. ಅಲ್ಲಿ ಬಿಟ್ಟಿ ಬ್ಯಾಗೆ ಯಾವುದು ಕೊಡ್ತಾ ಇಲ್ಲ. ಇಲ್ಲಿ ಬಿಟ್ಟಿ ಬ್ಯಾಗ ಕೊಟ್ಬಿಟ್ಟು ಇವತ್ತ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಮೆಟ್ರೋನು ಫ್ರೀ ಕೊಟ್ಬಿಡಿ, ಇವತ್ತ ಸರ್ಕಾರಕ್ಕೆ ನಾವು ಪೂಜೆ ಮಾಡ್ತೀವಿ. ಎಲ್ಲ ಕೊಡ್ತಾ ಇದ್ರಲ್ಲ, ಮೆಟ್ರೋನು ಫ್ರೀ ಕೊಟ್ಬಿಡಿ ಬಡವರಿಗೆ. ಬಸ್ ಕೊಟ್ಟಿದ್ರಲ್ವ, ಮೆಟ್ರೋನು ಫ್ರೀ ಕೊಟ್ಬಿಡಿ ಇವತ್ತ. ಯಾಕಂದ್ರೆ 71% ನೀವು ಪದೇ ಪದೇ ಏರಿಸ್ತಾ ಇದ್ದೀವಿ. ದರ ಏರಿಕೆ ಹೇಳಿದ್ರೆ ಬಡವ ಜನ ಹೆಂಗೆ ಓಡಾಡ್ತಾರೆ ಮೆಟ್ರೋದಲ್ಲಿ? ನಾವು ಯಾಕಂದ್ರೆ ಬೆಳಗ್ಗೆ ದುಡ್ಡು ಸಾಯಂಕಾಲ ಊಟ ಮಾಡೋಂಥ ಜನಗಳು ಇವತ್ತು 5-10 ರೇಟ್ ಜಾಸ್ತಿ ಮಾಡಿದರೆ ಓಡಾಡೋಕ್ಕಾಗಲ್ಲ. ದಯವಿಟ್ಟು ಬೇಕಾದ್ರೆ ಸರ್ಕಾರದ ಒಂದು ಸೈಕಲ್ ಕೊಟ್ಬಿಡಿ, ಬೇಕಾದ್ರೆ ಸೈಕಲ್ ತುಳ್ಕೊಂಡು ಓಡಾಡ್ತೀವಿ. ಮೆಟ್ರೋಲ್ಲಿ ಯಾರು ಓಡಾಡಲ್ಲ ನಾವು. ಸರ್, ಈಗ ಕೇಂದ್ರ ಮತ್ತೆ ರಾಜ್ಯ BMRCLಗೆ ತಮ್ಮ ಎಚ್ಚರಿಕೆ ಏನು ಸರ್? ಸರ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಒಂದು ಸಭೆ ಕರೆದ್ಬಿಟ್ಟು ನಿರ್ಧಾರ ತಗೋಬೇಕು. ನಿರ್ಧಾರಕ್ಕೆ ಅದಕ್ಕೆ ಬದ್ಧವಾಗಿರಬೇಕು ಸರ್ಕಾರ. ಯಾಕಂದರೆ ಪದೇ ಪದೇ ಈ ಥರ ಬೆಲೆ ಏರಿಕೆ ಮಾಡಿಕೊಂಡು ಬಡವರಿಗೆ ಶಾಪ್ ಹಾಕಂತ ಕೆಲಸ ಮಾಡೋದು ಬೇಡ. ನಿಮ್ಮ ಸರ್ಕಾರ ಕೂಡಲೇ ಉಳಿಬೇಕಾದ್ರೆ ಕೂಡಲೇ ನೀವು ದರೆಯನ್ನು ಇಳಿಸಬೇಕು, ಇಲ್ಲಾಂದ್ರೆ ಮುಂದಿನದಲ್ಲಿ ಎಚ್ಚರಿಕೆ ಕೊಡ್ತೀವಿ. ನಮ್ಮ ಕನಸನ್ನೇ ಉಗ್ರ ಹೋರಾಟ ಮಾಡ್ತೀವಿ. ಮಹಿಳಾ ಪ್ರಯಾಣಿಕರು ಕೂಡ ಇರುವಂಥದ್ದು ಮೇಡಮ್. ತಾವು ವಿನೂತನವಾಗಿ ಮನೇಲಿರುವಂತಹ ಸೋಪು, ಶಾಂಪು, ಹಾಲನ್ನು ತಂದಿದ್ದೀರಾ, ಏನು ಇದರ ಉದ್ದೇಶ ಅಂತ? ಸರ್, ಬೆಲೆ ಏರಿಕೆ ಮಾಡ್ತಾನೆ ಇದಾರಲ್ಲ, ದರ ಏರಿಕೆ ಮಾಡಿದಾಗ ನಾವು ಓಡಾಡಕ್ಕೆ ಕಷ್ಟ ಆಗುತ್ತೆ. ನಾವು ಅಂತಲ್ಲ, ಬಡವರು, ಇವಾಗ ರೈತರು ಬರ್ತಾರೆ, ಬಡವರು, ಕೂಲಿ ಕಾರ್ಮಿಕರೆಲ್ಲ ಓಡಾಡ್ತಾರೆ. ಓಡಾಡಬೇಕಾದ ಸಂದರ್ಭನೇ ಕೂಡ ಪಾಪ ಅಂಥವ್ರು ಆಟೋದಲ್ಲಿ ಹೋಗಕ್ಕೆ
ಬರೋಕ್ಕಾಗಲ್ಲ, ನಮಗೆ ಕಾರ್ ಇಲ್ಲ ಅನ್ನೋರು ಮೆಟ್ರೋಗೆ ಬರ್ತಾರೆ. ಮೆಟ್ರೋಗೆ ಬಂದಾಗ ಈ ಥರ ದರ ಏರಿಕೆ ಮಾಡ್ತಾ ಇದ್ರೆ ಹೇಗೆ ಸರ್? ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಮನೇಲಿ ಹಾಲು ನಾವು ಉಪಯೋಗಿಸುವಂಥ ಹಾಲು ಕೊಟ್ಬಿಡ್ತೀವಿ, ಸೋಪು ಶಾಂಪು ಎಲ್ಲ ಕೊಟ್ಬಿಡ್ತೀವಿ. ದಯವಿಟ್ಟು ದರನ ಕಮ್ಮಿ ಮಾಡಿ ಎಲ್ಲರೂ ಓಡಾಡೋ ಹಂಗೆ ಮಾಡಿಕೊಡಿ ಅಂತ. ಕಡೆಯದಾಗಿ ತಾವೇನು ಸರ್ ಈ ಪೇಸ್ಟ್ ಮತ್ತು ಸೋಪ್ ತಂದಿದ್ರಲ್ಲಿ ಏನು ಅಂತ? ಸ್ವಾಮಿ ನೋಡಿ, ಬೆಂಗಳೂರು ನಗರದಲ್ಲಿ ಲಕ್ಷಾಂತರ ಜನ ಬಡ ಕೂಲಿ ಕಾರ್ಮಿಕರು, ಮಾಧ್ಯಮ ವರ್ಗದವರು ಹೆಚ್ಚಾಗಿ ನಮ್ಮ ಮೆಟ್ರೋ ರೈಲ್ವೇದಲ್ಲಿ ಓಡಾಡೋದು, ಅತಿ ಹೆಚ್ಚಾಗಿ ನಮ್ಮ ಮಾಧ್ಯಮ ವರ್ಗದಿಂದ ಓಡಾಡೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಏನು ಈ ಮೆಟ್ರೋ ದರನ 60 ರೂಪಾಯಿ ಇದ್ದಿರುವಂಥ 80 ರೂಪಾಯಿ ಮಾಡಿದ್ದಾರೆ. ದಯವಿಟ್ಟು ನಾವು ಕೂಡ ಹೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ 10 ರೂಪಾಯಿ ಕೋಲ್ಗೇಟ್ನ ಮತ್ತೆ 5 ರೂಪಾಯಿ ಸಾಬನ್ನ ಕೊಟ್ಟುಬಿಟ್ಟು ನಾವು ಎಲ್ಲ ರೈತ ಮತ್ತು ಕಾರ್ಮಿಕರು ಓಡಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಸರ್ ಇದು ಹಾಲು ಬೇಳೆ ಎಲ್ಲ ತಂದಿದ್ದೀರಾ? ಏನು ನಮ್ಮ ಪ್ರತಿಭಟನೆ ಅಂತ? ನಮ್ಮ ಪ್ರತಿಭಟನೆ ದರ ಏರಿಕೆ ವಿರುದ್ಧ. ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಸರ್, ಇವರು ಪ್ರತಿ ತಿಂಗಳು ಅವರಿಗೆ ಸರ್ಕಾರಕ್ಕೆ ದುಡ್ಡು ಬೇಕು ಭಾಗ್ಯಗಳನ್ನು ಫುಲ್ಫಿಲ್ ಮಾಡೋದಕ್ಕೆ. ಅದಕ್ಕೋಸ್ಕರ ಈಗ ನಾವೇನು ಮಾಡ್ತಾಯಿದ್ವಿ, ಬಡವರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳಿತಾ ಇದ್ದಾರೆ. ಈ ಕೋಳಿ ಕೊಡುವುದರ ಮುಖಾಂತರ ದರ ಕೇಳಿದರೆ, ಟಿಕೆಟ್ ದರ ಕೇಳಿದರೆ ನಾವು ಹಾಲು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ರೇಷನ್ ಕೊಡ್ತೀವಿ. ಆ ಥರ ಪರಿಸ್ಥಿತಿಯಲ್ಲಿ ಬಡ ಜನರಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಡಬೇಕು, ಪ್ರತಿಯೊಬ್ಬರು ಜನರಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಶಕುಂತಲಾ, ಇವಿಷ್ಟು ಕೂಡ ಇಲ್ಲಿರುವಂತಹ ಪ್ರತಿಭಟನಾಕಾರರ ಆಕ್ರೋಶ. ಕೋಳಿ, ಸೋಪು, ಶಾಂಪು, ಪೇಸ್ಟ್ ಎಲ್ಲವನ್ನೂ ಕೂಡ ಕೊಡ್ತೀವಿ, ನಮಗೆ ಮೆಟ್ರೋ ಟಿಕೆಟ್ ಕೊಡಿ, ನಾವು ಕೂಡ ಬಡವರು ಇದ್ದೀವಿ, ಮೆಟ್ರೋದಲ್ಲಿ ಓಡಾಡ್ತೀವಿ ಅನ್ನುವಂಥ ಒಂದು ವಿನೂತನವಾದಂತಹ ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಧನ್ಯವಾದ ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಮೆಟ್ರೋ ಪಾಸ್ ಬಳಕೆದಾರರಿಗೂ ಈ ಒಂದು ದರ ಏರಿಕೆ ಬಿಸಿ ತಡ್ತಾ ಇದೆ. ಹಾಗಾದ್ರೆ ಹಿಂದಿನ ದರ ಎಷ್ಟಿತ್ತು, ಈಗ ಪರಿಷ್ಕೃತ ದರ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಒಂದು ಗ್ರಾಫಿಕ್ ಪ್ಲೇಟ್ಸ್ ಮುಖೇನವಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ನೋಡ್ಕೊಂಡು ಬನ್ನಿ. ಮೆಟ್ರೋ ಪಾಸ್ ದುಬಾರಿಯಾಗಿದ್ದು, ಒಂದು ದಿನದ ಸ್ಮಾರ್ಟ್ ಕಾರ್ಡ್ ಪಾಸ್ ಪ್ರಸ್ತುತ ದರ 300 ರೂಪಾಯಿ ಇತ್ತು, ಈಗ ಪರಿಷ್ಕೃತ ದರ 313 ರೂಪಾಯಿ, ಅಂದ್ರೆ 13 ರೂಪಾಯಿ ಹೆಚ್ಚಳವಾಗಿದೆ. ಒಂದು ದಿನದ ಮೊಬೈಲ್ QR ಪಾಸ್ ಪ್ರಸ್ತುತ ದರ 250 ರೂಪಾಯಿ ಇತ್ತು, ಇದೀಗ ಪರಿಷ್ಕೃತ ದರ 263, ಅಂದ್ರೆ 13 ರೂಪಾಯಿ ಹೆಚ್ಚಳವಾಗಿದೆ. ಒಂದು ದಿನದ ಸ್ಮಾರ್ಟ್ ಕಾರ್ಡ್ ಪಾಸ್ ಪ್ರಸ್ತುತ ದರ 600 ರೂಪಾಯಿ ಇತ್ತು, ಪರಿಷ್ಕೃತ ದರ 628 ರೂಪಾಯಿ ಆಗಿದೆ, ಅಂದ್ರೆ 28 ರೂಪಾಯಿ ಹೆಚ್ಚಳವಾಗಿದೆ. 3 ದಿನದ ಮೊಬೈಲ್ QR ಪಾಸ್ ಪ್ರಸ್ತುತ ದರ 550 ರೂಪಾಯಿ ಇತ್ತು, ಈಗ ಪರಿಷ್ಕೃತ ದರ 578 ರೂಪಾಯಿ ಆಗಿದೆ, ಅಂದ್ರೆ 18 ರೂಪಾಯಿ ಹೆಚ್ಚಳವಾಗಿದೆ. 5 ದಿನದ ಸ್ಮಾರ್ಟ್ ಕಾರ್ಡ್ ಪಾಸ್ ಪ್ರಸ್ತುತ ದರ 900 ರೂಪಾಯಿ ಇತ್ತು, ಈಗ ಪರಿಷ್ಕೃತ ದರ 943 ರೂಪಾಯಿ ಆಗಿದೆ, ಅಂದ್ರೆ 43 ರೂಪಾಯಿ ಹೆಚ್ಚಳವಾಗಿದೆ. 5 ದಿನದ ಮೊಬೈಲ್ QR ಪಾಸ್ ಪ್ರಸ್ತುತ ದರ 850 ರೂಪಾಯಿ ಇತ್ತು, ಈಗ ಪರಿಷ್ಕೃತ ದರ 893 ರೂಪಾಯಿ ಆಗಿದೆ, ಅಂದ್ರೆ 43 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ದೇಶದಲ್ಲಿ ನಮ್ಮ ಮೆಟ್ರೋ ಪ್ರಯಾಣ ದರ ಬಲು ದುಬಾರಿ ಆಗಿದೆ. 5% ದರ ಏರಿಕೆ ಮಾಡಲಾಗ್ತಾ ಇದೆ. ಇನ್ನು ದೆಹಲಿ, ಚೆನ್ನೈ, ಮುಂಬೈಗಿಂತಲೂ ಕೂಡ ದುಬಾರಿ ಆಗಿದೆ ಟಿಕೆಟ್. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಏರಿಕೆಗಳಾಗಿದೆ ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ 96 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಮೆಟ್ರೋ ಪ್ರಯಾಣದಲ್ಲಿ ಕನಿಷ್ಠ ದರ 0 ಯಿಂದ 2 ಕಿಲೋಮೀಟರ್ ವರೆಗೆ 11 ರೂಪಾಯಿ, ಆದರೆ ಗರಿಷ್ಠ ದರ 25 ಕಿಲೋಮೀಟರ್ ನಂತರ 95 ರೂಪಾಯಿ. ಇನ್ನು ದೆಹಲಿಯಲ್ಲಿ 394 ಕಿಲೋಮೀಟರ್ ವ್ಯಾಪ್ತಿಗೆ 0 ಯಿಂದ 2 ಕಿಲೋಮೀಟರ್ ವರೆಗೆ 11 ರೂಪಾಯಿ ದರ ಇದೆ. ಗರಿಷ್ಠ ದರ 32 ಕಿಲೋಮೀಟರ್ ನಂತರ 64 ರೂಪಾಯಿ. ಇನ್ನು ಹೈದರಾಬಾದ್ನಲ್ಲಿ 69 ಕಿಲೋಮೀಟರ್ ವ್ಯಾಪ್ತಿಯ ಮೆಟ್ರೋ ಪ್ರಯಾಣದಲ್ಲಿ 2 ಕಿಲೋಮೀಟರ್ ವರೆಗೆ 10 ರೂಪಾಯಿ ಇದ್ರೆ 24 ಕಿಲೋಮೀಟರ್ ನಂತರ ಗರಿಷ್ಠ ದರ 69 ರೂಪಾಯಿ. ಮುಂಬೈನಲ್ಲಿ 80 ಕಿಲೋಮೀಟರ್ ವ್ಯಾಪ್ತಿಯ ಮೆಟ್ರೋ ಪ್ರಯಾಣದಲ್ಲಿ 3 ಕಿಲೋಮೀಟರ್ ವರೆಗೆ ಕನಿಷ್ಠ ದರ 10 ರೂಪಾಯಿ, ಹಾಗೆ 42 ಕಿಲೋಮೀಟರ್ ನಂತರ ಗರಿಷ್ಠ ದರ 80 ರೂಪಾಯಿ. ಇನ್ನು ಕೋಲ್ಕತ್ತಾದಲ್ಲಿ 73 ಕಿಲೋಮೀಟರ್ ವ್ಯಾಪ್ತಿಯ ಮೆಟ್ರೋ ಪ್ರಯಾಣದಲ್ಲಿ ಕನಿಷ್ಠ ದರ 2 ಕಿಲೋಮೀಟರ್ ವರೆಗೆ 5 ರೂಪಾಯಿ ಇದ್ರೆ ಗರಿಷ್ಠ ದರ 25 ರಿಂದ 30 ಕಿಲೋಮೀಟರ್ ನಂತರ 24 ರೂಪಾಯಿ ಇದೆ. ಹಾಗೆ ಲಕ್ನೋನಲ್ಲಿ 22.9 ಕಿಲೋಮೀಟರ್ ವ್ಯಾಪ್ತಿಯ ಮೆಟ್ರೋ ಪ್ರಯಾಣದಲ್ಲಿ ಕನಿಷ್ಠ ದರ 10 ರೂಪಾಯಿ, 1 ಸ್ಟೇಷನ್ ಹಾಗೂ ಗರಿಷ್ಠ ದರ 18 ಸ್ಟೇಷನ್ ನಂತರ 60 ರೂಪಾಯಿ. ಕೊಚ್ಚಿಯಲ್ಲಿ 28 ಕಿಲೋಮೀಟರ್ ವ್ಯಾಪ್ತಿಯ ಮೆಟ್ರೋ ಪ್ರಯಾಣದಲ್ಲಿ 2 ಕಿಲೋಮೀಟರ್ ವರೆಗೆ ಕನಿಷ್ಠ ದರ 10 ರೂಪಾಯಿ ಇದ್ರೆ ಗರಿಷ್ಠ ದರ 28 ಕಿಲೋಮೀಟರ್ ನಂತರ 60 ರೂಪಾಯಿ. ಜೈಪುರದಲ್ಲಿ 12 ಕಿಲೋಮೀಟರ್ ವ್ಯಾಪ್ತಿಯ ಮೆಟ್ರೋ ಪ್ರಯಾಣದಲ್ಲಿ 2 ಸ್ಟೇಷನ್ ವರೆಗೂ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 9 ರಿಂದ 10 ಸ್ಟೇಷನ್ಗಳಿಗೆ 30 ರೂಪಾಯಿ ಇದೆ. ಅಂದ್ರೆ ಎಲ್ಲೂ ಕೂಡ ಬೆಂಗಳೂರಿನಷ್ಟು ಮೆಟ್ರೋ ಪ್ರಯಾಣದ ದರದ ಏರಿಕೆಯಾಗೇ ಇಲ್ಲ. 95 ರೂಪಾಯಿ 25 ಕಿಲೋಮೀಟರ್ ನಂತರ ಇದು ದೇಶದಲ್ಲೇ ಮೆಟ್ರೋ ಪ್ರಯಾಣದ ಗರಿಷ್ಠ ದರವಾಗಿದೆ.